ಗ್ರಾಮದೇವಿ ಜಾತ್ರೆಯ ಸಂದರ್ಭದಲ್ಲಿ ನಿರಂತರ 7 ದಿನಗಳ ಕಾಲ ಮಧ್ಯಾಹ್ನ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಹಳಿಕಟ್ಟಿಗೆ ಡಿಪೋದ ಸಾರ್ವಜನಿಕ ಗಜಾನೋತ್ಸವ ಸಮಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಾತ್ರಾ ಪ್ರಸಾದ ಭೋಜನಾ ಸಮಿತಿ ಅಧ್ಯಕ್ಷ ವಿವಿ ಜೋಶಿ ಹೇಳಿದರು. ಅವರು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಫೆಬ್ರವರಿ 11ರಿಂದ 19ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ. ಪ್ರಸಾದ ಭೋಜನ ಫೆಬ್ರವರಿ 12ರಿಂದ 18ರವರೆಗೆ ನಡೆಯಲಿದ್ದು, ಪ್ರತಿದಿನ ಮಧ್ಯಾಹ್ನ 1ರಿಂದ 3ರವರೆಗೆ ಪ್ರಸಾದ ಭೋಜನ ನೀಡಲಾಗುವುದು. ಫೆಬ್ರವರಿ 15ರಂದು ಮಹಾಶಿವರಾತ್ರಿಯ ಪ್ರಯುಕ್ತ ಅನ್ನ ಪ್ರಸಾದದ ಬದಲು ಲಘು ಉಪಹಾರ ವ್ಯವಸ್ಥೆ ಇರುತ್ತದೆ. ಪ್ರತಿದಿನ 60ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭೋಜನ ಸೇವೆಯಲ್ಲಿ ಸಹಕರಿಸಲಿದ್ದಾರೆ. ಈ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಲಿಚ್ಛಿಸುವವರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಅವಕಾಶವಿದೆ. ವಸ್ತುಗಳು ಹಾಗೂ ಹಣದ ರೂಪದಲ್ಲಿಯೂ ಸಹಕರಿಸಬಹುದಾಗಿದೆ ಎಂದರು. ಶುಕ್ರವಾರ ಹಾಗೂ ಮಂಗಳವಾರದ ದಿನ 7,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. 7 ದಿನಗಳಲ್ಲಿ ಒಟ್ಟು 50,000ಕ್ಕೂ ಹೆಚ್ಚು ಜನ ಪ್ರಸಾದ ಸ್ವೀಕರಿಸುವ ನಿರೀಕ್ಷೆ ಇದ್ದು, ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು. ಸಮಿತಿಯ ಉಪಾಧ್ಯಕ್ಷ ಸಂತೋಷ್ ಗುಡಿಗಾರ್ ಮಾತನಾಡಿ, ಗ್ರಾಮದೇವಿ ಜಾತ್ರೆ ಎಂದರೆ ದೇವಿಯ ವಿವಾಹ ಮಹೋತ್ಸವ. ಈ ಸಂದರ್ಭದಲ್ಲಿ ಹೊರ ಊರುಗಳಿಂದ ಬಂದ ಭಕ್ತರಿಗೆ ಪ್ರಸಾದ ಭೋಜನ ನೀಡಬೇಕೆಂಬ ಉದ್ದೇಶದಿಂದ ಕಳೆದ 4 ಜಾತ್ರೆಗಳಿಂದ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ಈ ವೇಳೆ ಸಮಿತಿಯ ಗೌರವಾಧ್ಯಕ್ಷ ಪರಶುರಾಮ್ ಆಚಾರಿ, ಖಜಾಂಚಿ ಪ್ರಕಾಶ್ ರೇವಣ್ಕರ್, ಸಲಹೆಗಾರರಾದ ರಾಮು ನಾಯ್ಕ್, ಡಿಎನ್ ಗಾಂವ್ಕರ್, ಕಾರ್ಯದರ್ಶಿ ಗಣೇಶ್ ಚಂದ್ರ ಪಂಡರಾಪುರ, ಸದಸ್ಯ ಜಿಎಂ ಶಾಸ್ತ್ರಿ ಉಪಸ್ಥಿತರಿದ್ದರು. ಜಾತ್ರೆಯಲ್ಲಿ ಪ್ರಸಾದ ಭೋಜನವನ್ನು ಆಯೋಜಿಸಬೇಕಂತ ವಿಚಾರ ಇಟ್ಕೊಂಡು ನಮ್ಮ ಗೌರವಾಧ್ಯಕ್ಷರಾದ ಪರಶುರಾಮ ಆಚಾರ್ಯರು ಹಾಗೆ ನಮ್ಮ ಗುಡಿಗಾರವರೆಲ್ಲ ಸೇರಿಕೊಂಡು ಮಾಡಲೇಬೇಕು ಅಂತ ಒಂದು ವಿಚಾರ ಮುಂದೆ ಇಟ್ಟಾಗ ನಮಗೆ ಏನೂ ಅನುಭವ ಇದ್ದರೂ ಕೂಡ ನಾವು 2 ದಿವಸ ಮಾಡಿ ಮೊದಲು ಒಂದು ಕಾಲದಲ್ಲಿ ಬಿಟ್ಟಿದ್ದೇವೆ. ಇದು ನಮ್ಮ 4ನೇ ಜಾತ್ರೆ ಇರಬೇಕು, 4ನೇ ಸಾರಿ ಜಾತ್ರೆ. ಅದ ನಂತರ ಈ ಸ್ವಲ್ಪ ಅನುಭವಗಳು ಜಾಸ್ತಿ ಆಯಿತು ನಮಗೆ. ಮತ್ತು ಮೇಲಿಂದ ಅನೇಕ ದಾನಿಗಳು ಸಹಕಾರವನ್ನು ನೀಡಿದರು. ಇನ್ನು ಅನೇಕ ಜನ ನೌಕರಸ್ಥ ಸಂಘ ಇರಬಹುದು, ವ್ಯಾಪಾರಸ್ಥ ಸಂಘ ಇರಬಹುದು, ಅಥವಾ ಕಾಂಟ್ರಾಕ್ಟರ್ ಸಂಘ ಇರಬಹುದು, ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದಂತಹ ಸಹಾಯವನ್ನು ನೀಡಿ ನಮಗೆ ಸಹಕಾರ ನೀಡಿದ್ದಾರೆ. ಒಂದು ದಿವಸ ಅನುಸಂಧಾನ ಕೂಡ ಒಂದು ಅಲ್ಪೋಪಹಾರ ಇಟ್ಟು ಜನರಿಗೆ ಅನುಕೂಲ ಆಗಲಿಲ್ಲ ಅಂತ ದೃಷ್ಟಿ ನಡೆಸಬೇಕು ಅಂತ ನಾವಿಂದ ಇಟ್ಕೊಂಡಿದ್ದೇವೆ. ಇದಕ್ಕೆ ಈ ಹಿಂದೆ ಸಾಕಷ್ಟು ಜನ ನಮಗೆ ದಾನ ರೂಪದಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಇತ್ಯಾದಿಗಳನ್ನ ನೀಡಿ ಸಹಕಾರ ನೀಡಿದ್ದಾರೆ. ಯಾವುದೇ ಒಂದು ವಸ್ತು ರೂಪದಲ್ಲಿ ದಾನ ನೀಡ್ತಕ್ಕಂಥವರಿಗೂ ಕೂಡ ನಾವು ಈ ನಮ್ಮ ಏನು ಕರಪತ್ರದಲ್ಲಿ ಮೊಬೈಲ್ ನಂಬರ್ಗಳನ್ನು ಹಾಕಿದ್ದೇವೆ. ಅವರು ಸಂಪರ್ಕ ಮಾಡಿ ಸಹಾಯ ಸಹಕಾರ ನೀಡಬಹುದು. ಸರ್ಕಾರ ದಾನಿಗಳು ಒಂದು ಅಭಿಲಾಷೆಯಿಂದ ಎಲ್ಲ ಕಾರ್ಯಕ್ರಮ ಮಾಡ್ಕೊಳ್ತಾ ಈ ಜೋಶಿ ಮುಖಂಡರು ಅದು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಮೂರು ಜನ ಪ್ರೀತಿಯಿಂದ ಸಹಕಾರ ಕೊಟ್ಟು ಈ ಜಾತ್ರೆ ಯಶಸ್ವಿ ಮಾಡ್ಕೊಳ್ಬೇಕು ಕೇಳ್ಕೊಳ್ತಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.